ರಾಜ್ಯದಲ್ಲಿ ಮುಂಗಾರು ಚುರುಕಾಗಿದ್ದೇ ಆಗಿದ್ದು ಬಹುತೇಕ ಎಲ್ಲ ಜಲಾಶಯಗಳು ಕೂಡ ತುಂಬುವ ಹಂತಕ್ಕೆ ಬಂದು ನಿಂತಿದೆ. ನಾರಾಯಣಪುರ ಜಲಾಶಯದಿಂದ ಈಗ ನೀರು ಬಿಡುಗಡೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೃಷ್ಣಾ ನದಿಗೆ 5,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಡ್ಯಾಮ್ ಇದು. ಈ ಡ್ಯಾಮ್ನಿಂದ 33.33 TMC ನೀರನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ ಇದೆ. ಜಲಾಶಯದಲ್ಲಿ ಈಗಾಗಲೇ 27.80 TMC ನೀರು ಸಂಗ್ರಹ ಆಗಿಬಿಟ್ಟಿದೆ. ಡ್ಯಾಮ್ಗೆ 20,000 ಕ್ಯೂಸೆಕ್ ನೀರು ಒಳಹರಿವಾಗ್ತಾ ಇದೆ ಆರಂಭಿಕ ಹಂತದಲ್ಲೇ. ಇನ್ನು ನದಿ ಪಾತ್ರದ ಜನರು ತೀರಕ್ಕೆ ತೆರಳದಂತೆ ಎಚ್ಚರಿಕೆಯನ್ನು ಕೂಡ ಜಿಲ್ಲಾಡಳಿತ ಕೊಟ್ಟಿದೆ. ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದೆ. ಸಹಜವಾಗಿ ಈಗ ಡ್ಯಾಮ್ ಪೂರ್ತಿ ಆಗುವ ಹಂತಕ್ಕೆ ಬಂದಿರೋದ್ರಿಂದ ಜನರಿಗೆ ಒಂದು ಕಡೆ ಖುಷಿನೂ ಇದೆ, ಮತ್ತೊಂದು ಕಡೆ ಟೆನ್ಷನು ಕೂಡ ಇದೆ. ಖುಷಿ ಯಾಕೆ ಅಂದರೆ ಮುಂಗಾರು ಆರಂಭದ ಹಂತದಲ್ಲಿಯೇ ತುಂಬಿದೆ ಅಂತೇಳಿ. ವಿಶ್ವಪ್ರಸಿದ್ಧ KRS ಅಣೆಕಟ್ಟೆಯಲ್ಲಿ ಭದ್ರತಾ ವೈಫಲ್ಯವಾಯ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಭದ್ರತೆಗೆ ಸರ್ಕಾರ ಕೋಟಿ ಖರ್ಚು ಮಾಡಿದ್ರು ಕೂಡ ಅಭದ್ರತೆನ ಇಲ್ಲಿ ಜಲಾಶಯದ ಸೂಕ್ಷ್ಮ ಪ್ರದೇಶದಲ್ಲಿ ಅಪರಿಚಿತ ಯುವಕರು ಹುಚ್ಚಾಡಿದಾರಂತೆ. ಡ್ಯಾಮ್ನ ಕ್ರೆಸ್ಟ್ ಗೇಟ್ ಬಳಿ ಓಡಾಡ್ತಾ ಇರುವಂತಹ ಒಂದು ಸೆಲ್ಫಿ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಬಿಗಿ ಬಂದೋಬಸ್ತ್ ಇದ್ರು ಕೂಡ ಇಲ್ಲಿಗೆ ಬಂದಿದ್ದೀವಿ ಅಂತ ಸೆಲ್ಫಿ ಮಾಡ್ಕೊಂಡಿದ್ದಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರಶ್ನೆ ಬರೋದು, ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಆಮೇಲೆ ಭದ್ರತಾ ಸಿಬ್ಬಂದಿಗಳಿಗೆ ಗೊತ್ತಿಲ್ಲದೆ ಹಿಂಗೆಲ್ಲ ಆಗುತ್ತೆ ಅಂದ್ರೆ ನಂಬೋದಕ್ಕೆ ಕಷ್ಟ. ಅವ್ರ ಜೊತೆಗೆ ಇವ್ರದೆಲ್ಲ ಅಡ್ಜಸ್ಟ್ಮೆಂಟ್ ಇದ್ದು ಇಲ್ಲಿಗೆ ಬಂದಿದ್ದಾರಾ ಅದನ್ನ ನೋಡ್ಬೇಕು, ತನಿಖೆ ಆಗ್ಬೇಕು. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ ನೀವು. ನಾವೀಗ KRS ಡ್ಯಾಮ್ಗೆ ಬಂದು ತೋರಿಸ್ತಾ ಇದ್ದೀವಿ. ನೋಡಿ, ಕಲ್ಲು ಬಂಡಿ ಎಲ್ಲ ಹೆಂಗಿದಾವೆ, ನೀರೆಲ್ಲ ಸುಂಡೋಗಿದ್ದಾವೆ. ನೋಡಿ ಫ್ರೆಂಡ್ಸ್, ಎಷ್ಟು ವಿಶಾಲವಾಗಿದೆ ಜಾಗ. ಡ್ಯಾಮ್ ಒಳಕ್ಕೆ ಬಿಡ್ತಾ ಇಲ್ಲ, ಆದರೂ ಕೂಡ ನಾವು ಬಂದಿದ್ದೀವಿ. ನೋಡಿ, ನಿಮಗೆ ಜನಸಾಗರ ತೋರಿಸೋಣ ಅಂದ್ಬಿಟ್ಟು ನಾವು KRSಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ. ಇಲ್ಲಿನ ವಾತಾವರಣ ನೋಡಿ ಫ್ರೆಂಡ್ಸ್, ಗುಹೆ ಥರ ಹೇಗಿದೆ, ಕಟ್ಟೆ ಕಟ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಏನಾದ್ರು ನಾವೀಗ KRS ಡ್ಯಾಮ್ಗೆ ಬಂದು ತೋರಿಸ್ತಾ ಇದ್ದೀವಿ. ನೋಡಿ, ಕಲ್ಲು ಬಂಡಿ ಎಲ್ಲ ಹೆಂಗಿದ್ದಾವೆ, ನೀರೆಲ್ಲ ಸುಂಡೋಗಿದ್ದಾವೆ. ನೋಡಿ ಫ್ರೆಂಡ್ಸ್, ಎಷ್ಟು ವಿಶಾಲವಾಗಿದೆ ಜಾಗ. ಡ್ಯಾಮ್ ಒಳಕ್ಕೆ ಬಿಡ್ತಾ ಇಲ್ಲ, ಆದರೂ ಕೂಡ ನಾವು ಬಂದಿದ್ದೀವಿ. ನೋಡಿ, ನಿಮಗೆ ಜನಸಾಗರ ತೋರಿಸೋಣ ಅಂದ್ಬಿಟ್ಟು ನಾವು KRSಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ. ಇಲ್ಲಿನ ವಾತಾವರಣ ನೋಡಿ ಫ್ರೆಂಡ್ಸ್, ಗುಹೆ ಥರ ಹೇಗಿದೆ, ಕಟ್ಟೆ ಕಟ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಏನಾದ್ರು ನಾವೀಗ KRS ಡ್ಯಾಮ್ಗೆ ಬಂದು ತೋರಿಸ್ತಾ ಇದ್ದೀವಿ. ನೋಡಿ, ಕಲ್ಲು ಬಂಡಿ ಎಲ್ಲ ಹೆಂಗಿದ್ದಾವೆ, ನೀರೆಲ್ಲ ಸುಂಡೋಗಿದ್ದಾವೆ. ನೋಡಿ ಫ್ರೆಂಡ್ಸ್, ಎಷ್ಟು ವಿಶಾಲವಾಗಿದೆ ಜಾಗ. ಡ್ಯಾಮ್ ಒಳಕ್ಕೆ ಬಿಡ್ತಾ ಇಲ್ಲ, ಆದರೂ ಕೂಡ ನಾವು ಬಂದಿದ್ದೀವಿ. ನೋಡಿ, ನಿಮಗೆ ಡೀಟೇಲ್ಸ್ ಕೊಡ್ತಾರೆ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೋಹಿತ್, ಯಾರು ಈ ಮೂರ್ಖ ಶಿಖಾಮಣಿ ಅನ್ನೋದು ಏನಾದರೂ ಐಡೆಂಟಿಫೈ ಆಗಿದೆಯಾ? ಆಮೇಲೆ ಭದ್ರತಾ ಸಿಬ್ಬಂದಿಗಳು ಎಲ್ಲಿದ್ರು? ಕಡಲೆಪುರಿ ತಿಂತಾ ಇದ್ರಾ? ಎರಡನೇ ಪ್ರಶ್ನೆ. ಮೂರನೇದು, ಇದು ಯಾವಾಗಿಂದು ವಿಡಿಯೋ? ತೀರಾ ರೀಸೆಂಟ್ದ ಅಥವಾ ಹಳೇದ, ಈಗ ವೈರಲ್ ಆಗ್ತಾ ಇರೋದಾ? ಅಂತ ತೀರಾ ಏನು ಹಳೇದೇನಲ್ಲ, ಒಂದು ತಿಂಗಳ ಹಿಂದಿನ ಅಷ್ಟದಂತೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಕಾಣ್ತಾ ಇರೋ ಯುವಕ KRS ಗ್ರಾಮದ ಪಕ್ಕದಲ್ಲಿರುವಂತಹ ಒಂದು ಗ್ರಾಮದ ಯುವಕ ಅಂತೇಳಿ ಕೂಡ ಪ್ರಥಮವಾಗಿ ಹೇಳಲಾಗ್ತಾ ಇದೆ. KRS ಅಣೆಕಟ್ಟೆಗೆ ಪ್ರಮುಖವಾಗಿ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಅಂತೇಳಿ ಕೂಡ ಸಪ್ರೇಟ್ ವಿಂಗ್ ಅದನ್ನ ಭದ್ರತೆಯನ್ನ ಕಾಪಾಡ್ಕೊಳ್ತಾ ಇರುವಂಥದ್ದು. ಆದ್ರೆ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಭದ್ರತಾ ಲೋಪ ಆಗಿದೆ ಅಂತ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಒಂದಷ್ಟು ನಿಯೋಜನೆ ಆಗಿದಂತ ಸಿಬ್ಬಂದಿಗಳಿದ್ದಾರೆ, ಜೊತೆಗೆ ಇಡೀ KRS ಡ್ಯಾಮ್ CC ಕ್ಯಾಮರಾದ ಅಂದ್ರೆ ಕಣ್ಗಾವಲಿನಲ್ಲಿರುವಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಈ ಯುವಕರು ಅಲ್ಲಿ ಹೋಗಿ, ಅದು ಕೂಡ ಸೂಕ್ಷ್ಮವಾದಂತಹ ಪ್ರದೇಶ, ಕ್ರೆಸ್ಟ್ ಗೇಟ್ಗಳ ಮುಂದೆ ಹೋಗಿ ಈ ರೀತಿಯಾದಂತ ಉಚ್ಚಾಟವನ್ನ ಮಾಡಿರುವಂಥದ್ದು. ಜೊತೆಗೆ ನಮ್ಮನ್ನ KRS ಡ್ಯಾಮ್ ನೋಡಕ್ಕೆ ಬಿಡ್ತಾ ಇಲ್ಲ, ಆದ್ರೂ ಕೂಡ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತೇಳಿ ಕೂಡ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು. ಈ ಮೂಲಕವಾಗಿ KRS ಡ್ಯಾಮ್ ಎಷ್ಟು ಸೇಫ್ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಒಂದು ಈ ಡ್ಯಾಮ್ಗಳ ಪೈಕಿಯಲ್ಲಿ KRS ಡ್ಯಾಮ್ ಒಂದು ರೀತಿಯಾಗಿ ವಿಶಿಷ್ಟ ಸ್ಥಾನಮಾನವನ್ನು ಪಡೆದಿರುವಂಥದ್ದು. 100 ವರ್ಷಗಳ ಡ್ಯಾಮ್ ಆಗಿರೋದ್ರಿಂದಾಗಿ ಭದ್ರತೆ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ಅನುಸರಿಸಬೇಕಾಗಿತ್ತು. ಆದರೆ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಏನಿದೆ, ಇದು ಎಲ್ಲ ಒಂದ್ ಕಡೆ ಮೈ ಮರೆತಂತೆ ಕಾಣ್ತಾ ಇರುವಂಥದ್ದು, ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಇಷ್ಟಾದ್ರೂ ಕೂಡ ಆ ಯುವಕನ ಮೇಲೆ ಯಾವ ರೀತಿಯ ಕ್ರಮವಾಗಿಲ್ಲ. ಜೊತೆಗೆ ಏನಂತಂದ್ರೆ
ಆ ಯುವಕ ಅಲ್ಲಿ ಬಂದು ಸೆಲ್ಫಿ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ CC ಕ್ಯಾಮ್ರಾದಲ್ಲಿ ನೋಡಿ ಅವ್ರನ್ನ ಓಡಿಸುವಂತ ಕೆಲಸಗಳಾಗಬೇಕಾಗಿತ್ತು, ಜೊತೆಗೆ ಅವರನ್ನ ಕರ್ಕೊಬಂದು ವಿಚಾರಣೆ ಮಾಡುವಂತ ಕೆಲಸಗಳು ಕೂಡ ಆಗಬೇಕಾಗಿತ್ತು. ಅದ್ಯಾವ ಕೆಲಸಗಳು ಕೂಡ ಆಗಿಲ್ಲ. ಇದು ಹೀಗೆ ಮುಂದುವರೆದ್ರೆ ಮುಂದೆ ಯಾವ್ದಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರ ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕರಲ್ಲಿ ಪ್ರಶ್ನೆ ವ್ಯಕ್ತವಾಗ್ತಾ ಇರುವಂತದ್ದು ಮಮತಾ. ಇಲ್ಲಿ ರೋಹಿತ್, ಇಂಥ ಸೂಕ್ಷ್ಮ ಕಟ್ಟಡಗಳ ಮೇಲೆ ಒಂದು ಡ್ರೋನ್ ಹಾರಿಸೋದಕ್ಕೂ ಕೂಡ ಅವಕಾಶ ಇರಲ್ಲ, ಅದನ್ನು ಹೊಡೆದು ಉರುಳಿಸಲಾಗುತ್ತೆ. ಅಂಥದ್ರಲ್ಲಿ ಇವ್ರು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಏನು ಒಂದು ನಿಮಿಷಕ್ಕೆ ಹಿಂಗೆ ಚಂಗ್ ಅಂತ ಬಂದು ಚಂಗ್ ಅಂತ ಹಾರಿರೋದಲ್ಲ. ಸೊ ತುಂಬ ಟೈಮನ್ನು ಅವ್ರು ಸ್ಪೆಂಡ್ ಮಾಡಿದ್ದಾರೆ. ಭದ್ರತಾ ಸಿಬ್ಬಂದಿಗಳು ಇದ್ರಲ್ಲಿ ಕೈ ಜೋಡಿಸಿದ್ರಾ ಇಲ್ವಾ ಅನ್ನೋದು ಎರಡನೇ ಪ್ರಶ್ನೆ ಬರುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಹಿಂಗಾಯ್ತು ಅನ್ನೋದು ನಂಬೋದಕ್ಕೆ ಸಾಧ್ಯ ಇಲ್ಲ. ಮಮತಾ, ಅವ್ರಿಗೆ ಗೊತ್ತಿದ್ದು ಆಗಿದೆ ಅನ್ನೋದಕ್ಕಿಂತ ಗೊತ್ತಿಲ್ಲದಲೇ ಆಗಿದೆ ಅನ್ನೋದೇ ಕೂಡ ಸಾಕಷ್ಟು ವಿಚಾರ. ಯಾಕೆಂತಂದ್ರೆ ಅಷ್ಟೊಂದು ಮೈ ಮರ್ತಿದಾರ ಇವರು ಅಂತೇಳಿ ಕೂಡ ಪ್ರಶ್ನೆ ಎದ್ದುತ್ತೆ. ಒಂದ್ ವೇಳೆ ಗೊತ್ತಿದ್ದಂತ ಸಂದರ್ಭದಲ್ಲಿ ಅವರೇ ಯಾರೋ ಇರ್ಬೇಕಾಗಿತ್ತು, ಅವ್ರು ಯಾರು ಕೂಡ ಇಲ್ಲ. ಜೊತೆಗೆ ಅಲ್ಲಿ KRS ಡ್ಯಾಮ್ ನ ಕೆಲಸವೂ ಕೂಡ ಆಗ್ತಾ ಇದೆ, ಅವ್ರನ್ನು ಕೂಡ ತೋರಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಒಂದಷ್ಟು ಬಿಹಾರಿಗೆ ಅವರು ಕೂಡ ಅವರನ್ನ ಕೂಗಿ ಓಡಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಇಷ್ಟಾದ್ರೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಯಾರು ಕೂಡ ಬಂದು ಹೋಗಲ್ಲ. ಎಲ್ಲೋ ಒಂದ್ ಕಡೆ ಸಿಬ್ಬಂದಿಗಳು ಮೈ ಮರ್ತಿದ್ರ ಅಥವಾ ಸಿಬ್ಬಂದಿ ಕೊರತೆ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂತದ್ದು ಪೊಲೀಸ್ ಇಲಾಖೆ ಮತ್ತೆ ಈ ಒಂದು ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಏನಿದೆ ಅದರ ಕರ್ತವ್ಯ ಆಗಿರುವಂತದ್ದು ಮಮತಾ. ರೈಟ್, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಭದ್ರತಾ ಪಡೆಯ ಲೋಪ ಒಂದ್ ಕಡೆಗೆ, ಆಮೇಲೆ ನಾಗರಿಕರಾಗಿ ನಮ್ದು ಜವಾಬ್ದಾರಿ ಇದೆಯಲ್ಲ, ಯಾವ್ದನ್ನು ತೋರಿಸ್ಬೇಕು ವಿಡಿಯೋದಲ್ಲಿ, ಯಾವ್ದನ್ನು ತೋರಿಸಬಾರ್ದು ಅನ್ನುವಂತಹ ಸಾಮಾನ್ಯ ಪ್ರಜ್ಞೆ ಇರಬೇಕು. ಇಲ್ಲಾಂದ್ರೆ ನಮ್ಮ ಜನ ಸಮಾಜದಲ್ಲಿ ಮೂರ್ಖ ಶಿಖಾಮಣಿ ಅಂತಾನೆ ಕರೆಯೋದು.